ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಕೀರ್ತನೆಗಳ ಭಾಗ 18ನೇ ಅಧ್ಯಾಯದಲ್ಲಿ 35ನೇ ವಾಕ್ಯ. ನಿನ್ನ ಜಯದ ಗುರಾಣಿಯನ್ನು ನನಗೆ ಕೊಟ್ಟಿದ್ದಿ, ನಿನ್ನ ಬಲಗೈ ನನ್ನನ್ನು ಹಿಡಿದಿದೆ, ನನ್ನನ್ನು ದೊಡ್ಡವನನ್ನಾಗಿ ಮಾಡುತ್ತಿ. ದೇವರಿಗೆ ಸ್ತೋತ್ರ. Psalms 18:35. O Lord, you protect me and save me. Your care has made me great and your power has kept me safe. ದೇವರಿಗೆ ಸ್ತೋತ್ರ. ವಾಕ್ಯವಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳು, ಕೀರ್ತನೆಗಾರನ ಹಾಡ್ತಾ ಇದ್ದೇನೆ. ದೇವರೇ, ನಿನ್ನ ಜಯದ ಗುರಾಣಿಯನ್ನು ನನಗೆ ಕೊಟ್ಟಿದ್ದಿ, ನಿನ್ನ ಬಲಗೈ ನನ್ನನ್ನು ಹಿಡಿದಿದೆ, ನನ್ನನ್ನು ದೊಡ್ಡವನ್ನಾಗಿ ಮಾಡುತ್ತಿ. ದೇವರಿಗೆ ಸ್ತೋತ್ರ. ಕೀರ್ತನೆ ಭಾಗದಲ್ಲಿ ಬಹಳ ಅದ್ಭುತವಾಗಿ ಆಡಿರ್ತಕ್ಕಂಥದ್ದು ಯಾರು ಅಂತಂದರೆ ದಾವಿದನು ಯಾವ ಸನ್ನಿವೇಶದಲ್ಲಿ ಇದನ್ನು ಆಡಿದ್ದಾನೆ ಅಂತಂದರೆ, ಸೌಲನ್ನು ದಾವಿದನನ್ನು ಕೊಲ್ಲೋದಕ್ಕೋಸ್ಕರವಾಗಿ ಹುಡುಕ್ತಿದ್ದಾಗ ದಾವಿದನು ಪ್ರಾಣಾಪಾಯದಿಂದ ತಪ್ಪಿಸಿಕೊಂಡು ಬೆಟ್ಟ ಗುಡ್ಡಗಳಲ್ಲಿ ಕಾಡುಗಳಲ್ಲಿ ಅಲೆತಿರುವಂಥ ಸನ್ನಿವೇಶದಲ್ಲಿ ಬಹಳ ಹತ್ತಿರದಲ್ಲಿ ಬಹಳ ಸಮೀಪದಿಂದಲೂ ಸಹ ದೇವರು ದಾವಿದನನ್ನು ಸೌಲನಿಂದ ತಪ್ಪಿಸಿದರು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಸೌಲನೇನೋ ಅರಸನಾಗಿದ್ದಾನೆ, ದಾವಿದನೇನೋ ಒಬ್ಬ ಸಾಮಾನ್ಯ ಪ್ರಜೆಯಾಗಿದ್ದಾನೆ, ಯುವಕನಾಗಿದ್ದಾನೆ. ಅವನಿಗೆ ಸೌಲನ್ನು ಯಾಕೆ ಇಷ್ಟೊಂದು ದ್ವೇಷಿಸ್ತಿದ್ದ, ಯಾಕೆ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದ? ನಾವು ನೋಡೋದಾದರೆ ವಾಕ್ಯವಾಗ 1 ಸಮುವೇಲನ ಪುಸ್ತಕದಲ್ಲಿ 17ನೇ ಅಧ್ಯಾಯದಲ್ಲಿ ಸಮುವೇಲನ ದಾವಿದನ ಮೂಲಕವಾಗಿ ಸೌಲನ ಸೈನ್ಯಕ್ಕೆ ಎಷ್ಟೊಂದು ಅದ್ಭುತವಾಗಿ ದೇವರು ಜಯವನ್ನು ಕೊಟ್ಟರು ಅಂತಂದರೆ, ಅದ್ಭುತವಾದ ಜಯನ ಹೊಂದ್ಕೊಂಡ ಮೇಲೂ ಸಹ, ದೇವರ ಸಹನ ಹೊಂದ್ಕೊಂಡ ಮೇಲೆ ಸಹ ಸೌಲನಿಗೆ ದಾವಿದನ ಮೇಲೆ ಹೊಟ್ಟೆಗೆ ಬಹಳ ದ್ವೇಷ ಬಂತು. ಯಾಕೆ ಅಂತಂದರೆ, ಆ ಸನ್ನಿವೇಶದಲ್ಲಿ ಫಿಲಿಪಿಯರು ಮತ್ತು ಇಸ್ರಾಯೇಲರ ಮಧ್ಯೆ ಯುದ್ಧದಲ್ಲಿ ಫಿಲಿಪಿಯ ಸೈನ್ಯ ಒಂದು ಕಡೆ ಇದೆ, ಇಸ್ರಾಯೇಲ್ ಸೈನ್ಯ ಒಂದು ಕಡೆ ಇದೆ. ಆದರೆ ಅಲ್ಲೊಂದು ಕಂಡೀಷನ್ ಇತ್ತು, ನಿಮ್ಮಲ್ಲಿ ಎಲ್ಲರೂ ಬಂದು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಯಾವನಾದರೂ ಒಬ್ಬ ಬಂದ್ಬಿಟ್ಟು ನನ್ನ ಜೊತೆ ಯುದ್ಧ ಮಾಡಿದ್ರೆ ಸಾಕು, ನಮ್ಮಲ್ಲಿ ಒಬ್ಬರು ಬರ್ತಾಯಿದ್ದಾರೆ, ನಿಮ್ಮಲ್ಲಿ ಒಬ್ಬರು ಬನ್ನಿ ಅಷ್ಟೇ ಅವ್ರು ಹೇಳ್ತಾ ಇರೋದು. ಆ ಕಡೆಯಿಂದ ಏನೋ ಒಬ್ಬ ಪರಾಕ್ರಮಶಾಲಿದಂತಹ ಸೈನ್ಯಾಧಿಪತಿ ಬಂದಿರ್ತಾನೆ, ಈ ಕಡೆಯಿಂದ ಇಡೀ ಸೈನ್ಯವೇ ಇದೆ, ಒಬ್ಬರು ಹೋಗೋಕ್ಕಾಗ್ತಾಯಿಲ್ಲ. ಅವನು ಸುಮಾರು 40 ದಿನಗಳು ಬಂದು ಅವನು ಕರೀತಾನೆ, ಬನ್ನಿ, ನಿಮ್ಮಲ್ಲಿ ಯಾರು ಸಾಮರ್ಥ್ಯ ಇಲ್ವಾ, ಯುದ್ಧ ಮಾಡೋದಕ್ಕೆ ಶಕ್ತಿ ಇಲ್ವಾ? ಇಷ್ಟಂದರೆ ಪರವಾಗಿಲ್ಲ, ಬಹಳ ಹೀನಾವಾಗಿ ಮಾತನಾಡಿ ಬೈದು ಅವನು ಬಂದು ನಿಂತ್ಕೊತಾ ಇದ್ದಾನೆ. ಪ್ರತಿ ಮುಂಜಾನೆಯಿಂದ ಸಂಜೆವರೆಗೂ 40 ದಿನಗಳವರೆಗೆ ಅವನು ಗೋಲಿಯಾತನ ಬಂದು ಇಸ್ರಾಯೇಲ್ ಸೈನ್ಯದ ಮುಂದೆ ನಿಂತ್ಕೊತಾ ಇದ್ದಾನೆ, ಬನ್ನಿ ಯುದ್ಧಕ್ಕೆ ಬನ್ನಿ ಅಂತ. 40 ದಿನ ಇವರು ಒಬ್ಬರು ಸಹ ಹೋಗಲಿಲ್ಲ. 41ನೇ ದಿನ ದಾವಿದನು ಕುರಿ ಕಾಯ್ತಕ್ಕಂಥ ಹುಡುಗ ಮುಂಜಾನೆ ಅವರ ತಂದೆ ಅಣ್ಣದಿರಿಗೆ ಹೋಗಿ ನೀನು ಆಹಾರವನ್ನು ಕೊಟ್ಟು ಬಾ ಅಂತ ಹೇಳಿದಾಗ, ಕುರಿಗೆ ಹೋಗೋಕ್ಕೆ ಮುಂಚೆನೇ ಅವನು ಆಹಾರ ಕೊಟ್ಟು ಬರೋದಕ್ಕೆ ಅಂತ ಬೆಳಿಗ್ಗೆನೇ 41ನೇ ದಿನ ಹೋಗ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. 41ನೇ ದಿನದಲ್ಲಿ ಅವನು ಮಾತಾಡ್ತಿದ್ದ ಮಾತನ್ನು ಕೇಳಿ ಸಹಿಸ್ಕೊಳ್ಳೋಕ್ಕಾಗ್ದೇ ಇವನು ಸುನ್ನತಿಯಿಂದಿರ್ತಕ್ಕಂಥ ಇವನು ಜೀವವುಳ್ಳ ದೇವರ ಸೈನ್ಯವನ್ನು ನಿಲ್ಲಿಸೋದಕ್ಕೆ ಇವನು ನಾನೇ ಯುದ್ಧ ಮಾಡ್ತೀನಿ ಅಂತ ಹೋಗಿ ಯುದ್ಧ ಅಸ್ತ್ರಗಳಿಲ್ಲದೆ ಅವನು ಬಹಳ ದೊಡ್ಡ ಪರಾಕ್ರಮವುಳ್ಳ ಸೇನಾಧಿಪತಿ, ಫಿಲಿಪಿಯರಲ್ಲೇ ದೊಡ್ಡ ಮೊದಲನೆಯ ಅತ್ಯಂತ ಪರಾಕ್ರಮಶಾಲಿಯುಳ್ಳ ಸೇನಾಧಿಪತಿ, ಸಮಸ್ತ ಯುದ್ಧ ವಸ್ತ್ರಗಳನ್ನು ಯುದ್ಧ ಸಾಮಗ್ರಿಗಳನ್ನು ಹೊಂದಿದಂಥವನು. ದಾವಿದನೇನೋ ಕುರಿ ಕಾಯ್ದ ಹುಡುಗ ಕುರಿ ಕೋಲಿನ ಜೊತೆ ಹೋಗಿ ಆಹಾರ ತೆಗೆದುಕೊಂಡು ಅಣ್ಣಂದಿರಿಗೆ ಕೊಡೋಕೆ ಹೋಗಿದ್ದಾನು. ಸೊ ಅವನ ಮೂಲಕವಾಗಿ ದೇವರು ಅವನನ್ನು ಕೊಂದು ಇಸ್ರಾಯೇಲ್ ಜನರಿಗೆ ಜೀವನ ಕೊಟ್ಟಂಥ ಸನ್ನಿವೇಶದಲ್ಲಿ ಜನರು ದಾವಿದನನ್ನು ಹೊಗಳೋದು ನೋಡಿ ಸೌಲನಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ನಾನೊಬ್ಬ ಅರಸನಾಗಿದ್ದೀನಿ, ನನ್ನ ಬಿಟ್ಟು ದಾವಿದನನ್ನ ಇಷ್ಟು ಚೆನ್ನಾಗಿ ಹೊಗಳ್ತಾ ಇದ್ದಾರಲ್ಲ ಅಂತ ದಾವಿದನ ಮೇಲೆ ದ್ವೇಷ ಬಂತು. ದಾವಿದನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟೆ. ಬಹಳ ಸೈನ್ಯವನ್ನೇ ತಗೊಂಡು ಬೆಟ್ಟ ಗುಡ್ಡಗಳಲ್ಲಿ ಹುಡುಕ್ತಾ ಇದ್ದಾನೆ. ಇನ್ನೇನೋ ಇಷ್ಟೇ ಆಯಿತು, ನನ್ನ ಕತೆ ಮುಗಿತು, ನಾನು ಸಿಕ್ಕಾಕೊಂಡೆ ಅಂತ ಪಕ್ಕದಲ್ಲೇ ಇದ್ದಾಗಲೇ ಆ ಸನ್ನಿವೇಶದಲ್ಲೂ ಸಹ ದೇವರವನ್ನು ತಪ್ಪಿಸಿ ನಡೆಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರ ಕಾರ್ಯವನ್ನು ಸೌಲನು ಹೃದಯದಲ್ಲಿ ಗ್ರಹಿಸಲಿಲ್ಲ. ದೇವರು ಜಯ ಕೊಟ್ಟರೇನೋ ಬಿಟ್ರೇನೋ, ಒಟ್ಟಲ್ಲಿ ನಾನು ಅರಸನಾಗಿರಬೇಕು, ದೇವರು ಸಾಯಿಸ್ತಿರೇನೋ ಬದುಕಿಸ್ತಿರೇನೋ ದೇಶವನ್ನು ಜನರನ್ನು, ನಾನು ಅರಸನಾಗಬೇಕು, ನನ್ನ ಸ್ಥಾನವನ್ನು ಬಿಟ್ಕೊಡೋಕೆ ತಯಾರಿಲ್ಲ ಅಂತ ಈ ಕಾರ್ಯ ನಡೀತಾ ಇತ್ತು. ದೇವರಿಗೆ ಸ್ತೋತ್ರ. ಆ ಸನ್ನಿವೇಶದಲ್ಲಿ ಬಹಳ ಅದ್ಭುತವಾಗಿ ದೇವರು ದಾವಿದನನ್ನು ಕಾಪಾಡಿದಂಥ ರೀತಿಗೆ ದಾವಿದನು ಹೇಳ್ತಕ್ಕಂತಹ ಒಂದು ಕೀರ್ತನೆ ಭಾಗ ಇದಾಗಿದೆ. ಈ ಕೀರ್ತನೆ ಭಾಗದಲ್ಲಿ 1ನೇ ವಾಕ್ಯದಲ್ಲಿ ಎಷ್ಟು ಅದ್ಭುತವಾಗಿ 1-2ರಲ್ಲಿ ಅದ್ಭುತವಾಗಿ ದಾವಿದನ ಆಡ್ತಾ ಇದ್ದಾನೆ ಅಂತಂದರೆ, ನನ್ನ ಬಲವಾಗಿರುವ ಯೆಹೋವನೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಯೆಹೋವನು ನನ್ನ ಬಂಡೆಯೂ
ನನ್ನ ಕೋಟೆಯು ನನ್ನ ವಿಮೋಚಕನೂ ಆಗಿದ್ದಾನೆ. ನನ್ನ ದೇವರು ನನ್ನ ದೇವರಲ್ಲಿ ನಾನು ಭರವಸೆ ಇಡುವೆ. ನನ್ನ ಬಂಡೆಯು ನನ್ನ ಗುರಾಣಿಯು ನನ್ನ ರಕ್ಷಣೆಯು ನನ್ನ ಕೊಂಬು ನನ್ನನ್ನು ಉನ್ನತ ದುರ್ಗವೂ ಆಗಿದ್ದಾನೆ. ದೇವರಿಗೆ ಸ್ತೋತ್ರ. ದಾವೀದನ ಹತ್ರ ಯಾವುದೇ ಯುದ್ಧ ಸಾಮಗ್ರಿ ಯಾವತ್ತೂ ಇರಲಿಲ್ಲ. ಅರಸನ ಸೌಲನ ಹತ್ರ ಸೈನ್ಯವಿತ್ತು, ಸಂಪೂರ್ಣ ಸಾಮಗ್ರಿಗಳಿತ್ತು. ಇದ್ರ ಜೊತೆಲೇ ಅವನು ಹುಡುಕ್ತಾ ಇದ್ದ ಕೊಲ್ಲೋದಕ್ಕೋಸ್ಕರ. ಆದರೆ ದೇವರು ಮಾತ್ರ ನಂಬಿಗಸ್ತನಾಗಿ ದಾವೀದನನ್ನು ಬಹಳ ಸಮೀಪದಿಂದ ಸಹ ತಪ್ಪಿಸಿ ಕಾಪಾಡಿದ್ದಾನೆ. ಸೊ ಆ ಒಂದು ಹೆಮ್ಮೆಯನ್ನು, ಆ ಒಂದು ಕೀರ್ತಿಯನ್ನು, ಆ ಜಯವನ್ನು, ಆ ರಕ್ಷಣೆಯನ್ನು ಕುರಿತಾಗಿ ದಾವೀದನು ಅದ್ಭುತವಾಗಿ ದೇವರನ್ನ ಕುರಿತಾಗಿ ಈ ಹಾಡನ್ನು ಬರೀತಾನೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ದೇವರ ಚಿತ್ತದಂತೆ ಜೀವಿಸೋದಾದರೆ, ನಮ್ಮ ಜೀವಿತಗಳಲ್ಲಿ ದೇವರ ಉದ್ದೇಶವನ್ನು ಇಟ್ಟಿರೋದಾದರೆ, ಸಮಸ್ಯೆಗಳು ಶತ್ರುವಿನಿಂದ ಎಷ್ಟೇ ಬಂದರೂ ಸಹ ದೇವರು ಕಾಪಾಡುವವರಾಗಿದ್ದಾರೆ, ದೇವರು ನಡೆಸುವವರಾಗಿದ್ದಾರೆ. ಕಾರಣ ಉದ್ದೇಶಗಳು, ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಇರೋದಾದರೆ ನಿಶ್ಚಯವಾಗಿ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ. ಆ ವಾಗ್ದಾನ ಮಾಡಿದ್ರು ಪರಿಸ್ಥಿತಿಗಳು ಎಷ್ಟೇ ಕೇಡಾಗಿದ್ದರು ದೇವರು ಮಾತ್ರ ಅದೆಲ್ಲದನ್ನು ತಪ್ಪಿಸಿ ಕಾಪಾಡೋರಾಗಿದ್ದಾರೆ. ಆಮೇಲೆ ದೇವರ ಸಹಾಯ ಇಲ್ಲದೆ ಏನೇ ಮಾಡಿದ್ರು ಮಾತ್ರ ಅದರಲ್ಲಿ ರಕ್ಷಣೆ ಇರಲ್ಲ. ಸೊ ಹಾಗಾಗಿ ದೇವರು ನಮ್ಮನ್ನು ಕುರಿತಾಗಿಟ್ಟಿರ್ತಕ್ಕಂಥ ಉದ್ದೇಶಗಳೇನು ಅನ್ನೋದನ್ನು ತಿಳ್ಕೊಂಡು ನಾವು ಕಾರ್ಯ ಮಾಡೋಣ. ಕರ್ತನು ನಮ್ಮ ಜೀವಿತದಲ್ಲಿದ್ದು ಮಹತ್ ಕಾರ್ಯಗಳು ಮಾಡ್ತಾರೆ, ರಕ್ಷಣೆ ಕೊಡ್ತಾರೆ, ಆಧರಿಸ್ತಾರೆ, ಸಹಾಯ ಮಾಡ್ತಾರೆ, ಸಮಾಧಾನವನ್ನು ಕೊಡ್ತಾರೆ, ಅಭಿವೃದ್ಧಿಪಡಿಸ್ತಾರೆ, ತನ್ನ ಕೀರ್ತಿಯನ್ನು ನಮ್ಮಲ್ಲಿ ಪ್ರಕಟಪಡಿಸ್ತಾರೆ. ಆಮೇಲೆ ದೇವರಿಗೆ ಮಹಿಮೆಯಾಗಲಿ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಎಸಪ್ಪ, ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಕೆ ನಿಮಗೆ ಸ್ತೋತ್ರ. ಕರ್ತನೆ, ಕೀರ್ತನೆ ಭಾಗದಲ್ಲಿ ದಾವೀದನು ಹಾಡ್ತಾ ಇದ್ದಾನೆ, ನನ್ನ ದೇವರೇ ನನಗೆ ಜಯ ಕೊಡುವಾತನಾಗಿದ್ದಾನೆ, ನನ್ನ ಗುರಾಣಿಯಾಗಿದ್ದಾನೆ, ನನ್ನನ್ನು ತನ್ನ ಬಲಗೈ ಹಿಡಿದು ನನ್ನನ್ನು ನಡೆಸ್ತಾ ಇದ್ದಾನೆ. ಅಷ್ಟು ಮಾತ್ರ ನನ್ನನ್ನು ಉನ್ನತ ಸ್ಥಾನದಲ್ಲಿಟ್ಟು ದೊಡ್ಡವನ್ನಾಗಿ ಮಾಡ್ತಾನೆ ಅಂತ ಕೀರ್ತನೆ ಭಾಗದಲ್ಲಿ ಭಕ್ತನು ಹಾಡೋ ಪ್ರಕಾರವಾಗಿ ಎಸಪ್ಪ, ನಂಬಿಗಸ್ತನ ದೇವರೇ ನಿಮಗೆ ಸ್ತೋತ್ರ. ನಿನ್ನಲ್ಲಿ ಭರವಸೆ ಇಟ್ಟು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವರು. ಅಷ್ಟು ಮಾತ್ರ ಅಲ್ಲ, ನೀನು ಇಟ್ಟಿರ್ತಕ್ಕಂಥ ಉದ್ದೇಶಗಳನ್ನ ನೆರವೇರಿಸುವುದರಲ್ಲಿ ನಂಬಿಗಸ್ತನೂ ಆಗಿದೆಯಾ, ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತನ ದೇವರೇ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದೀರಾ, ಅಷ್ಟು ಅದರಂತೆ ನಡೆಸಿ. ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ, ನಿಮಗೆ ಮಹಿಮೆ ಆಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ, ನಮ್ಮ ಜೀವದ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.